ಇರ್ಬೋದು. ಯಾಕಂದರೆ ಅವರು ಹರಿಪ್ರಸಾದ್ ಸಾಹೇಬರು ಡೆಲ್ಲಿ ರಾಜಕಾರಣ ಮಾಡಿದಂಥವ್ರು, ಸೀನಿಯರ್ ಲೀಡರ್ ಇರ್ಬೋದು. ಮೋದಿಯವ್ರನ್ನೂ ಇದರ ಪ್ರೀತಾಮ ಅಂದರೆ ತಪ್ಪೇನಲ್ಲ. ಕೋರ್ಸ್ ಇರ್ಬೋದು. ಏನು ನನಗದ್ರ ಬಗ್ಗೆ ಮಾಹಿತಿ ಇಲ್ಲ. ಹರಿಪ್ರಸಾದ್ ಅವರು ಹೇಳ್ಯಾರ. ಬಟ್ ಒಂದಂತೂ ಸತ್ಯ, ಬಿ ಜೆ ಪಿಯವ್ರು ಮಾಡಲಾರ ಕೆಲಸ ಯಾವುದೂ ಇಲ್ಲ. ಎಲ್ಲದ್ರಾಗೂ ಪರಿಣಿತರು ಅವರು. ನಾನು ಹನಿ ಟ್ರ್ಯಾಪದ ಬಗ್ಗೆ ನಾನು ಹೇಳಿದ್ದೆನಲ್ಲ, ಅದು ತಪ್ಪು. ವೈಯಕ್ತಿಕ ಜೀವನದ ಮೇಲೆ ಯಾರೂ ಪ್ರಯೋಗವನ್ನು ಮಾಡಬಾರ್ದು. ಯಾಕಂದರೆ ಅದು ಇಡೀ ಫ್ಯಾಮ್ಲಿ ವ್ಯವಸ್ಥೆ ಒಂದು ಮುಜುಗರ ಪಡುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಆಗುತ್ತೆ. ಅದು ಏನಿದ್ರೂ ಆ ಮನೆಯೊಳಗೇ ಅದರದ್ದು ಒಂದು 4 ಗೋಡೆ ಮಧ್ಯನೇ ಇರ್ಬೋದು ಇರಬೇಕು ವಿನ ಅದು ಸಾರ್ವಜನಿಕದೊಳಗೆ ಬಂದರೆ ಅದು ಎಲ್ಲೋ ಒಂದು ಕಡೆ ಗೌರವ ತರೋಂಥದ್ದಲ್ಲ. ಅದು ಯಾರು ಮಾಡಿದ್ರು ತಪ್ಪೇ. ಆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ. ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಗೃಹ ಮಂತ್ರಿಗಳು ಹೇಳಿದ್ದಾರೆ, ನಾವು ಉನ್ನತ ಮಟ್ಟ ತನಿಖೆ ಮಾಡಿಸ್ತೀವಿ ಅಂತ ಹೇಳಿದ್ರೆ ಅದು ತನಿಖೆ ಆಗುತ್ತೆ. ಅದಕ್ಕೇನಿಲ್ಲ. ಯಾರು ಮಾಡ್ಯಾರ ಅಂತ ಇನ್ನೂ ಗೊತ್ತೇ ಆಗಿಲ್ಲಲ್ಲ. ಮಾಡಿಸ್ತಾರೆ ಯಾರಂತ ಗೊತ್ತಾಗಲಿ. ನೋಡ್ರಿ, ಬಿ ಜೆ ಪಿಯವರಿಗೆ ಮತ್ತೊಬ್ಬರ ಬಗ್ಗೆ ಹೇಳೋಕೆ ಭಾಳ ಚೆನ್ನಾಗಿ ಮಾತಾಡೋಕ್ಕೆ ಬರ್ತೈತಿ. ಶಾಸ್ತ್ರ ಹೇಳೋಕೆ ಗನಸೂರು ಅವರು ಈಗ ಹೇಳಿದ್ದೆಲ್ಲ, ಅನಾರ ಮಾಡಿದ್ದು 6 ತಿಂಗಳು ಅನಾರ ಮಾಡಿದ್ದು ಏನು ಜಗತ್ತ ಮುಳಿದ್ರೆ ವಿಚಾರ ಮಾಡಕತ್ತಾರೆ. ಅವತ್ತಿಂದ 6 ಮಂದಿನ ಪೂರ್ಣ ಶಾಸಕತ್ವ ರದ್ದು ಮಾಡಿದ್ನಾಗ ಇವ್ರಿಗೇನು ಅವಾಗ ನೋವಾಗಿಲ್ಲ. ಸುಪ್ರೀಂ ಕೋರ್ಟು ಬೊಪ್ಪಯ್ಯರಿಗೆ ಚೀಮಾರಿ ಹಾಕ್ಸ್ತು. ಆ ಜಗದಾಗ ಕುಂದ್ರಾಗ ನೀವು ಯೋಗ್ಯರಿಲ್ಲ ಅನ್ನೋ ಮಟ್ಟಕ್ಕೆ ಮಾತಾಡಿತು. ಅವಾಗೇನು ಮಾಡಿದರು ಬಿ ಜೆ ಪಿಯವರು? ತೆಗೆದ್ರ ಅವ್ರನ್ನ ಬದಲಾವಣೆ ಮಾಡಿದ್ರ? ಶಾಸ್ತ್ರ ಹೇಳಕ್ಕೆ ಭಾಳ ಸೂರ್ರು ಶಾಸ್ತ್ರ ಹೇಳ್ತಾರೆ ಬದ್ನಿಕಾಯಿ ತಿನ್ಬೇಡ ಅಂತ. ಮತ್ತು ಫಸ್ಟ್ ಹೋಗಿ ಬದ್ನಿಕಾಯಿ ತಿಂದಾರ ಬಿ ಜೆ ಪಿ. ನೋಡಿ, ಅದ್ರ ಬಗ್ಗೆ ನಿರ್ಧಾರ ಮಾಡೋದು ಏನಿಲ್ಲ. ಅದನ್ನ ನಿರ್ಧಾರ ಮಾಡೋದು ಕೇಂದ್ರದಾಗ ನಮ್ಮ ನಾಯಕರದಾರ, ಸಮರ್ಥರದಾರ. ಎಲ್ಲ ವಿಚಾರವನ್ನು ಕೂಲಂಕುಷವಾಗಿ ಪರಿಶೀಲಿಸ್ತಾರೆ. ಇದೇ ಕರ್ನಾಟಕದ ರಾಜ್ಯದ ಹೈದರಾಬಾದ್ ಕರ್ನಾಟಕ ಭಾಗದ ನಾಯಕರು ಇವತ್ತು AICC ಅಧ್ಯಕ್ಷರದ. ಕರ್ನಾಟಕ ರಾಜ್ಯದ ಬಗ್ಗೆ ಅವ್ರಿಗೆಲ್ಲರಿಗೂ ಗೊತ್ತಿದೆ ಸರ್. ಈಗಾಗಲೇ ಹೇಳಿದ್ದಾರೆ ಯಾವುದು ಅವರು ಏನು ರಿಟೈರ್ಡು ನ್ಯಾಯಮೂರ್ತಿಗಳು ಮುಖಾಂತರ ಮಾಡಿಸ್ಬೇಕಂತ ರಾಜಣ್ಣವ್ರದ್ದು ಒತ್ತಾಯ ಇದೆ. ಅದಕ್ಕೆ ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಭರವಸೆಯನ್ನು ಕೊಟ್ಟಿದ್ದಾರೆ. ನನಗದ್ರ ಬಗ್ಗೆ ಮಾಹಿತಿ ಇಲ್ಲ. ನನ್ನ ಗೆಳೆಯರೇ, ನನ್ನ ಮನೆ ಪಕ್ಕದವರೇ, ಆದರೆ ನನಗದ್ರ ಬಗ್ಗೆ ಮಾಹಿತಿ ಇಲ್ಲ. ಸರಿ, ಕಳೆದ 2-3 ವರ್ಷದಿಂದ ಈ ಥರ ಬೆಳವಣಿಗೆಗಳು ನಡೆದವು ಸರ್. ರಾಜಕೀಯ ಪಕ್ಷದಾಗ ಲೀಡರ್ ಅದಾರ, ಒಬ್ರು ಆಡಳಿತ ಪಕ್ಷದಾಗೂ ಅದಾರ. ಅವ್ರಿಬ್ಬರು ಸೇರಿ ಮಾಡಾಕತ್ತಾರ ಅಂತ ಅವರು BJP ಪಕ್ಷದಲ್ಲಿ ಅಸಮಾಧಾನ ಐತೆ, ಇಲ್ಲಿ ಕಾಂಗ್ರೆಸ್ನಲ್ಲೂ ನಿಮ್ಮಲ್ಲೂ ಅಸಮಾಧಾನ ಇಲ್ಲ. ನನಗೆ ಅದ್ರ ಬಗ್ಗೆ ನಮ್ಮಲ್ಲಿ ಅಸಮಾಧಾನ ಇಲ್ಲ. ನಾವೆಲ್ಲರೂ ಒಂದಿದ್ದೀವಿ, ಒಗ್ಗಟ್ಟಿದ್ದೀವಿ, ಒಂದಾಗಿದ್ದೀವಿ. 2 ಪಕ್ಷದವರೆಗೆ ರಾಜಣ್ಣವ್ರು ಹೇಳಿದ್ರು. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ ಅದಕ್ಕೆ ಹೇಳಿದ್ರು. ಅಧಿವೇಶನದಾಗ ಹೇಳಿದ್ರು. ಬಟ್ ನನಗೆ ಆ ರೀತಿಯಾಗಿದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಬಟ್ ಆಗ ಮಾಡೋದು ತಪ್ಪು. ರಾಜಣ್ಣವ್ರಿಗಾದ್ರೆ ಅಷ್ಟೇ, ಇನ್ನೊಬ್ಬರಿಗಾದ್ರೆ ಅಷ್ಟೇ, ಮತ್ತೊಬ್ಬರಿಗಾದ್ರೆ ಸರ್. ಅದ್ರ ಬಗ್ಗೆ ಇಂಥ ಕೃತ್ಯಗಳು ನಡಿಬಾರ್ದು. ಇದು ಒಳ್ಳೆ ಬೆಳವಣಿಗೆ ಅಲ್ಲ, ಯಾರೇ ಮಾಡಿದ್ರು. ಆದರೆ ತನಿಖೆ ಆಗುತ್ತೆ. ತನಿಖೆ ಆದಮೇಲೆ ಯಾರಂತ ಗೊತ್ತಾಗುತ್ತೆ. ಆ ಜಗದಾಗ ಕುಂದ್ರಾಗ ನೀವು ಯೋಗ್ಯರಿಲ್ಲ ಅನ್ನೋ ಮಟ್ಟಕ್ಕೆ ಮಾತಾಡಿತು. ಅವಾಗೇನು ಮಾಡಿದರು ಬಿ ಜೆ ಪಿಯವರು? ತೆಗೆದ್ರ ಅವ್ರನ್ನ ಬದಲಾವಣೆ ಮಾಡಿದ್ರ? ಶಾಸ್ತ್ರ ಹೇಳಕ್ಕೆ ಭಾಳ ಸೂರ್ರು ಶಾಸ್ತ್ರ ಹೇಳ್ತಾರೆ ಬದ್ನಿಕಾಯಿ ತಿನ್ಬೇಡ ಅಂತ. ಮತ್ತು ಫಸ್ಟ್ ಹೋಗಿ ಬದ್ನಿಕಾಯಿ ತಿಂದಾರ ಬಿ ಜೆ ಪಿ. ನೋಡಿ, ಅದ್ರ ಬಗ್ಗೆ ನಿರ್ಧಾರ ಮಾಡೋದು ಏನಿಲ್ಲ. ಅದನ್ನ ನಿರ್ಧಾರ ಮಾಡೋದು ಕೇಂದ್ರದಾಗ ನಮ್ಮ ನಾಯಕರದಾರ, ಸಮರ್ಥರದಾರ. ಎಲ್ಲ ವಿಚಾರವನ್ನು ಕೂಲಂಕುಷವಾಗಿ ಪರಿಶೀಲಿಸ್ತಾರೆ. ಇದೇ ಕರ್ನಾಟಕದ ರಾಜ್ಯದ ಹೈದರಾಬಾದ್ ಕರ್ನಾಟಕ ಭಾಗದ ನಾಯಕರು ಇವತ್ತು AICC ಅಧ್ಯಕ್ಷರದ. ಕರ್ನಾಟಕ ರಾಜ್ಯದ ಬಗ್ಗೆ ಅವ್ರಿಗೆಲ್ಲರಿಗೂ ಗೊತ್ತಿದೆ ಸರ್. ಈಗಾಗಲೇ ಹೇಳಿದ್ದಾರೆ ಯಾವುದು ಅವರು ಏನು ರಿಟೈರ್ಡು ನ್ಯಾಯಮೂರ್ತಿಗಳು ಮುಖಾಂತರ ಮಾಡಿಸ್ಬೇಕಂತ ರಾಜಣ್ಣವ್ರದ್ದು ಒತ್ತಾಯ ಇದೆ. ಅದಕ್ಕೆ ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಭರವಸೆಯನ್ನು ಕೊಟ್ಟಿದ್ದಾರೆ.
ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನನ್ನ ಗೆಳೆಯರೇ, ನನ್ನ ಮನೆ ಪಕ್ಕದವರೇ, ಆದರೆ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಸರಿ, ಕಳೆದ 2-3 ವರ್ಷದಿಂದ ಈ ಥರ ಬೆಳವಣಿಗೆಗಳು ನಡೆದವು ಸರ್. ನೀತಿ ಇಲ್ಲ, ರಾಜಕೀಯ ಪಕ್ಷದಾಗ ಲೀಡರ್ ಅದಾರ, ಒಬ್ರು ಆಡಳಿತ ಪಕ್ಷದಾಗೂ ಅದಾರ, ಅವ್ರಿಬ್ಬರು ಸೇರಿ ಮಾಡಾಕತ್ತಾರ ಅಂತ ಅವ್ರ ಬಿಜೆಪಿ ಪಕ್ಷದಲ್ಲಿ ಅಸಮಾಧಾನ ಐತೆ, ಇಲ್ಲಿ ಕಾಂಗ್ರೆಸ್ನಲ್ಲೂ ನಿಮ್ಮಲ್ಲೂ ಅಸಮಾಧಾನ ಇಲ್ಲ. ನನಗೆ ಅದ್ರ ಬಗ್ಗೆ ನಮ್ಮಲ್ಲಿ ಅಸಮಾಧಾನ ಇಲ್ಲ. ನಾವೆಲ್ಲರೂ ಒಂದಿದ್ದೀವಿ, ಒಗ್ಗಟ್ಟಿದ್ದೀವಿ, ಒಂದಾಗಿದ್ದೀವಿ. ಎರಡು ಪಕ್ಷದವರೆಗೆ ರಾಜಣ್ಣವ್ರು ಹೇಳಿದ್ರು, ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ ಅದಕ್ಕೆ ಹೇಳಿದ್ರು. ಅಧಿವೇಶನದಾಗ ಹೇಳಿದ್ರು, ಬಟ್ ನನಗೆ ಆ ರೀತಿಯಾಗಿದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಬಟ್ ಆಗ ಮಾಡೋದು ತಪ್ಪು. ರಾಜಣ್ಣವ್ರಿಗಾದ್ರೂ ಅಷ್ಟೇ, ಇನ್ನೊಬ್ಬರಿಗಾದ್ರೂ ಅಷ್ಟೇ, ಮತ್ತೊಬ್ಬರಿಗಾದ್ರೂ ಅಷ್ಟೇ. ಸರ್, ಅದ್ರ ಬಗ್ಗೆ ಇಂಥ ಕೃತ್ಯಗಳು ನಡಿಬಾರ್ದು. ಇದು ಒಳ್ಳೆ ಬೆಳವಣಿಗೆ ಅಲ್ಲ, ಯಾರೇ ಮಾಡಿದ್ರು. ಆದರೆ ತನಿಖೆ ಆಗುತ್ತೆ, ತನಿಖೆ ಆದಮೇಲೆ ಯಾರಂತ ಗೊತ್ತಾಗುತ್ತೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.